ನಮಸ್ಕಾರ ಎಲ್ರಿಗೂ, ನಿಮ್ಗೆಲ್ಲ ಒಂದು ಹೊಸ ವಿಡಿಯೋಗೆ ಸ್ವಾಗತ. ನಾನಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಶ್ರೀ ಮಹಾಗಣಪತಿ ಮತ್ತು ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಕೋರೆಮಠ ಬಳಗಾರ್ನಲ್ಲಿದ್ದೇನೆ. ಈ ದೇವಸ್ಥಾನ ಹೇಗಿದೆ ಅಂತ ನಿಮ್ಗೆ ಕೂಡ ಒಂದು ಚಿಕ್ಕ ವಿಡಿಯೋದ ಮೂಲಕ ತೋರಿಸ್ಕೊಡ್ತಾ ಇದ್ದೇನೆ. ಸುಮಾರು 600 ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ಈ ದೇವಸ್ಥಾನವು ಹಲವಾರು ಯತಿಗಳಿಂದ ಅನೇಕ ವರ್ಷಗಳವರೆಗೆ ಆರಾಧಿಸಿದಂತಹ ಗಣಪತಿಯ ಕ್ಷೇತ್ರವಾಗಿರೋದ್ರಿಂದ ಇದಕ್ಕೆ ಕೋರೆಮಠ ಎಂಬ ಹೆಸರು ಬಂದಿದೆ. ಕೋರೆ ಎಂದರೆ ದಂತ, ಗಣಪತಿಗೆ ಏಕದಂತ ಎಂಬ ಹೆಸರು ಇದೆ. ಈ ಕಾರಣದಿಂದಲೇ ಈ ಕ್ಷೇತ್ರಕ್ಕೆ ಕೋರೆಮಠ ಎಂಬ ಹೆಸರು ಬಂತು ಎಂಬ ಪ್ರತೀತಿ ಇದೆ. ಈ ದೇವಸ್ಥಾನವು ಈ ರೀತಿಯಾಗಿ ಅಡಿಕೆ, ತೆಂಗು ಹಾಗೂ ಇತರ ಅನೇಕ ಮರಗಳ ಹಚ್ಚ ಹಸಿರಿನ ಪ್ರಕೃತಿ ಸೌಂದರ್ಯದ ಮಧ್ಯೆ ಸುಂದರವಾಗಿ ನಿರ್ಮಿಸಲ್ಪಟ್ಟಿದೆ. ಇದು ದೇವಾಲಯದ ಮುಂದಿನ ನೋಟ. ಇಲ್ಲಿ ಎಷ್ಟೊಂದು ಸುಂದರವಾದ ಕಲಾಕೃತಿಗಳನ್ನು ನಿರ್ಮಿಸಿದ್ದಾರೆ ಎಂದು ನೋಡಿ. ದೇವಸ್ಥಾನದ ಮುಂದೆ ಈ ರೀತಿಯಾಗಿ ಅಕ್ಕಪಕ್ಕದಲ್ಲಿರುವಂತಹ ಆನೆಯ ಮೂರ್ತಿಗಳು, ದೇವಾಲಯದ ಮುಂದಿನ ಪ್ರಧಾನ ದ್ವಾರ ಹಾಗೂ ಉಳಿದಂತ ಎಲ್ಲ ಕಂಬಗಳನ್ನು ಕೂಡ ಅಷ್ಟೇ ಸುಂದರವಾಗಿ ನಿರ್ಮಿಸಿದ್ದಾರೆ. ಇದು ದೇವಸ್ಥಾನದ ಮುಂದಿನ ಬಾಗಿಲು ಅಥವಾ ಪ್ರಧಾನ ಬಾಗಿಲು. ಈ ಪ್ರಧಾನ ಬಾಗಿಲನ್ನು ದಾಟಿ ಒಳಗೆ ಹೋದಾಗ ನಮಗೆ ವಿಶಾಲವಾಗಿರುವಂತಹ ದೇವಾಲಯದ ಒಳಾಂಗಣ ಪ್ರದೇಶ ಕಾಣುತ್ತದೆ. ಇದು ದೇವಾಲಯದ ಗರ್ಭಗುಡಿ. ಇಲ್ಲಿಯೂ ಕೂಡ ಅನೇಕ ರೀತಿಯ ಸುಂದರವಾದ ಕಲಾಕೃತಿಗಳನ್ನ ಕಾಣಬಹುದು. ಈ ದೇವಸ್ಥಾನದಲ್ಲಿ ಬಹಳ ಅಪರೂಪದಲ್ಲಿಯೇ ಅಪರೂಪ ಎನ್ನುವಂತಹ ದಶಭುಜ ಸಿದ್ಧಿ ಸಹಿತ ಬಲಮುರಿ ಗಣಪತಿಯ ಮೂರ್ತಿ ಇದೆ. ಮಹಾಗಣಪತಿಯು ಇಲ್ಲಿನ ಅನೇಕ ಮನೆಗಳಿಗೆ ಕುಲದೇವರು ಹೌದು. ಆ ವಿಶೇಷವಾದ ಗಣಪತಿಯ ದರ್ಶನವನ್ನ ನೀವು ಪಡೆದುಕೊಳ್ಳಿ. ಇಲ್ಲಿ ವಿಶೇಷವಾಗಿ ಶ್ರೀದೇವರಿಗೆ ರಕ್ತಚಂದನಾಭಿಷೇಕ ನಡೆಯುತ್ತದೆ. ಶ್ರೀದೇವರ ಗರ್ಭಗುಡಿಯ 2 ಕಡೆಗಳಲ್ಲಿ ಈ ರೀತಿಯಾದಂತಹ ಸುಂದರವಾದ ಕಲಾಕೃತಿಯನ್ನು ನಿರ್ಮಿಸಿದ್ದಾರೆ. ಶ್ರೀದೇವರಿಗೆ ಪ್ರದಕ್ಷಿಣೆಯನ್ನು ಹಾಕಲು ಗರ್ಭಗುಡಿಯ ಸುತ್ತ ಈ ರೀತಿಯಾಗಿ ಸ್ಥಳವನ್ನ ಇಟ್ಟಿದ್ದಾರೆ. ಇಲ್ಲಿ ಶ್ರೀದೇವರ ಸೇವಾ ವಿವರವನ್ನ ನೀಡಿದ್ದಾರೆ. ನೀವು ಬೇಕಾದಲ್ಲಿ ವಿಡಿಯೋವನ್ನ ನಿಲ್ಲಿಸಿ ಇದನ್ನ ಪೂರ್ತಿಯಾಗಿ ಓದಬಹುದು. ಇದು ಇಷ್ಟೊತ್ತು ನೀವು ನೋಡಿದ್ದು ಹೊಸದಾಗಿ ನಿರ್ಮಿತವಾಗಿರುವಂತಹ ದೇವಸ್ಥಾನ. ಈ ದೇವಸ್ಥಾನದ ಪಕ್ಕದಲ್ಲಿ ಇದಕ್ಕಿಂತ ಮೊದಲಿಗೆ ಇರುವಂತಹ ದೇವರ ಮೂರ್ತಿಯ ಪೀಠ ಇರುವಂತಹ ಒಂದು ಚಿಕ್ಕದಾಗಿರುವಂತಹ ಗುಡಿ ಇದೆ. ನೀವು ಇಲ್ಲಿಗೆ ಬಂದರೆ ಈ ದೇವರನ್ನು ಕೂಡ ದರ್ಶಿಸಿ ಕೈ ಮುಗಿದು ಬರಬಹುದು. ಇದು ದೇವಾಲಯದ ಒಂದು ಬದಿಯ ಗೋಡೆಯ ಚಿತ್ರಣ. ಇದನ್ನು ಕೂಡ ಎಷ್ಟು ಸುಂದರವಾಗಿ ನಿರ್ಮಿಸಿದ್ದಾರೆ ಅಲ್ಲವಾ. ದೇವಸ್ಥಾನದ ಇನ್ನೊಂದು ಕಡೆಯಲ್ಲಿ ಯಾಗಗಳನ್ನ ಮಾಡುವಂತ ಯಾಗಶಾಲೆ ಕೂಡ ಇದೆ. ನೋಡಿದ್ರಲ್ಲ ನಮ್ಮ ಕೋರೆಮಠದ ಶ್ರೀ ಮಹಾಗಣಪತಿ ಮತ್ತು ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಹೇಗಿದೆ ಅಂತ. ನೀವು ಈ ವಿಡಿಯೋನ ಇಷ್ಟಪಟ್ಟು ಪೂರ್ತಿಯಾಗಿ ನೋಡಿ ದೇವಸ್ಥಾನ ಹಾಗೂ ದೇವರ ದರ್ಶನವನ್ನ ಪಡೆದಿದ್ದೀರಾ ಎಂದು ಭಾವಿಸ್ತೇನೆ. ಈಗ ಈ ವಿಡಿಯೋನ ನಿಮ್ಮವರಿಗೆ ತಪ್ಪದೇ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಮರೆಯದೇ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಎನ್ನುತ್ತಾ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.